ಹೃದಯಾಘಾತ ಈಗ ಎಲ್ಲರಲ್ಲೂ ಬೆಂಬಿಡದೆ ಕಾಡುವ ಸಮಸ್ಯೆಗಳಲ್ಲಿ ಒಂದಾಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡ ಹೃದಯಗಳನ್ನು ಅಡ್ಡಹಾಕಿ ನಿಲ್ಲಿಸುತ್ತಿದೆ. ಹೃದಯಾಘಾತ ಎಂಬುದು ಇಂದಿನ ಜನರ ಪಾಲಿಗೆ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡುತ್ತಿದೆ. ಅಂತಹದೇ ಒಂದು ಹೃದಯ ವಿದ್ರಾವಕ ಘಟನೆ ಹಾಸನದಲ್ಲಿ ನಡೆದಿದೆ. ಪುಟ್ಟ ಪುಟ್ಟ ಕಣ್ಣುಗಳನ್ನು ಬಿಟ್ಟುಕೊಂಡು ಪ್ರಪಂಚವನ್ನು ನೋಡಬೇಕಿದ್ದ ಪುಟ್ಟ ಕಂದಮ್ಮನಿಗೆ ಈಗ ಹೃದಯಾಘಾತ ಸಂಭವಿಸಿದೆ. ಆ ಪುಟ್ಟ ಕಂದಮ್ಮ ಮಾಡಿದ ತಪ್ಪಾದರೂ ಏನಿತ್ತು? ಸಾಮಾನ್ಯವಾಗಿ ದೊಡ್ಡವರಿಗಾದರೆ ಹೆಚ್ಚಿದ ಮೊಬೈಲ್ ಬಳಕೆ, ಹೆಚ್ಚಿದ ಒತ್ತಡ ಮೊದಲಾದ ಕಾರಣಗಳಿಂದ ಹೃದಯ ಏರುಪೇರಾಗುವ ಸಾಧ್ಯತೆ ಇದೆ ಎಂಬುದಾಗಿರುತ್ತದೆ. ಆದರೆ ಇಲ್ಲಿ ಪುಟ್ಟ ಹಸುಗೂಸು ಏನೂ ತಿಂದಿಲ್ಲ, ಏನೂ ಮಾಡಿಲ್ಲ, ಇನ್ನು ಹುಟ್ಟಿ ಕೆಲವು ಗಂಟೆ ಕಳೆದಿತ್ತೋ ಇಲ್ಲವೋ ಆಗಲೇ ಜವರಾಯ ಬಂದು ಅಪ್ಪಳಿಸಿದ್ದಾನೆ. ಆ ಹಸುಳಗೆ ಅಮ್ಮನ ಹೊಟ್ಟೆಯಲ್ಲಿಯೇ ಏನಾದರೂ ಸಮಸ್ಯೆ ಇತ್ತಾ, ಇಲ್ಲ ತಾಯಿಯ ಎದೆ ಹಾಲಲ್ಲೇ ದೋಷವೇನಾದರೂ ಕಾಣಿಸಿತ್ತಾ ಗೊತ್ತಿಲ್ಲ. ಆ ಪುಟ್ಟ ಕಂದ ಜನಿಸಲು ತಾಯಿ 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಯ ಕಣ್ಣೆದುರಲ್ಲೇ ಇಂಥ ಘಟನೆ ಬಂದು ಅಪ್ಪಳಿಸಿದರೆ ಆ ತಾಯಿ ಹೃದಯ ಹೇಗೆ ತಾನೇ ತಡ್ಕೋಬೇಕು? ಆ ಮಗು ಭೂಮಿಗೆ ಬರಲು ಎಷ್ಟೋ ಕನಸು ಆಸೆ ಕಟ್ಟಿ ಸಾಕಿರುವ ಕಂದಮ್ಮ ಭೂಮಿಗೆ ಬಂದಿಳಿಯುತ್ತಿದ್ದಂತೆ ಆ ಪುಟ್ಟ ಮಗುವಿನ ಹೃದಯಕ್ಕೆ ಸಿಡಿಲು ಬಂದು ಅಪ್ಪಳಿಸಿದರೆ ಏನೆನ್ನಬೇಕು ಹೇಳಿ ಕಾಲಕ್ಕೆ? ಹೀಗೆ ನೋಡುವುದಾದರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 30ಕ್ಕೂ ಹೆಚ್ಚು ಜನರು ಅಸುನೀಗಿದ್ದಾರೆ. ಆ 30 ಜನರ ಹೃದಯವು ಇದ್ದಕ್ಕಿದ್ದಂತೆ ನಿಂತು ಹೋಗಿದೆ. ಉದಾಹರಣೆಗೆ ಕೂತಿದ್ದವರು ಕೂತಲ್ಲಿಯೇ, ನಿಂತಿದ್ದವರು ನಿಂತಲ್ಲಿಯೇ ತಮ್ಮ ಜೀವನದ ಪಯಣವನ್ನು ನಿಲ್ಲಿಸಿ ಪರಲೋಕ ಸೇರಿದ್ದಾರೆ. ವಯಸ್ಕರ ಹೃದಯವಾದರೂ ಏನೋ ಒತ್ತಡ, ಹೆಚ್ಚಿದ ಕೆಲಸ, ಮೊಬೈಲ್ ಬಳಕೆ, ಜಂಕ್ ಫುಡ್ ಸೇವನೆ ಹೀಗೆ ಇತ್ಯಾದಿ ಕಾರಣಗಳಿಂದ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಬಹುದು. ಆದರೆ ಅಂಥ ಕೆಲಸವನ್ನು ಆ ಹಸುಳೆ ಏನು ಮಾಡಿತ್ತೋ ಗೊತ್ತಿಲ್ಲ. ಜವರಾಯ ಆ ಕಂದಮ್ಮನನ್ನೂ ಬಿಡದೆ ಬಂದಪ್ಪಳಿಸಿದ್ದಾನೆ. ಆ ಪುಟ್ಟ ಕಂದಮ್ಮನನ್ನು ಉಳಿಸಲು ಹಾಸನದಿಂದ ಬೆಂಗಳೂರಿಗೆ ಕೇವಲ 3 ಗಂಟೆ ಅಂತರದಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಹಸುಳೆ ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸಿ ತನ್ನ ಜೀವವನ್ನು ಉಳಿಸಿಕೊಂಡಿದೆ. ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಆ ಪುಟಾಣಿಗೆ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಆ ಪುಟ್ಟ ಕಂದಮ್ಮ ಇನ್ನಾದರೂ ಆರೋಗ್ಯವಾಗಿರಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ಮೀಡಿಯಾ.